की भी जुदाई सही जाए ना, क्यों हर सुबह तू मेरी सांसों में समाए ना, आ जाना तू मेरे पास, दूंगा इतना प्यार मैं, कितनी रात गुजारी है तेरे इंतजार में. ಹಲೋ ನಮಸ್ಕಾರ, ನೀವು ನೋಡ್ತಿದ್ರೆ ಆಕಾಶ್ ಆಫಿಷಿಯಲ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಆಗಲೇ ಪ್ರಿವ್ಯೂನಲ್ಲಿ ಒಂದು ವಿಡಿಯೋನ ನೋಡ್ಕೊಂಡಿರ್ತಾರೆ. ಅದೇ ರೀತಿಯಾಗಿ ಒಂದು ವಿಡಿಯೋನ ಯಾವ ರೀತಿ ಎಡಿಟ್ ಮಾಡ್ಕೊಳ್ಳೋದು ನಿಮ್ಮೊಂದು ಅಲೈಟ್ ಮೋಷನಲ್ಲಿ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಕನ್ನಡದಲ್ಲಿ ಈ ಥರದ ಒಂದು ವಿಡಿಯೋಗಳು ಮಾಡೋದು ತುಂಬ ಕಡಿಮೆ. ಸೊ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಆ ಥರದ ಒಂದು ಶೇಕ್ ಎಫೆಕ್ಟು, ಆಮೇಲೆ ಒಂದು ಟೆಕ್ಸ್ಟ್ ಅನಿಮೇಷನು. ಸೊ ನಾನು ಯಾವ ರೀತಿ ವಿಡಿಯೋನ ಎಡಿಟ್ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ. ಸೊ ದಯವಿಟ್ಟು ವಿಡಿಯೋನ ಎಂಡ್ ತನಕ ನೋಡ್ತಾ ಹೋಗಿ. ಚಾನಲ್ಗೆ ಏನಾದರೂ ಹೊಸಬಿದ್ದಾರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋನ ನಿಮ್ಮ ಒಂದು ಎಲ್ಲ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಓಕೆನಾ. ಸೊ ನಾನು ಆ ಒಂದು ವಿಡಿಯೋದಲ್ಲಿ ಹಿಂದಿ ಸಾಂಗ್ನ ಯೂಸ್ ಮಾಡಿದ್ದೀನಿ. ನೀವು ಬೇಕಾದರೆ ಕನ್ನಡ ಸಾಂಗ್ನ ಯೂಸ್ ಮಾಡ್ಕೊಂಡು ವಿಡಿಯೋನ ಎಡಿಟ್ ಮಾಡ್ಕೊಬೋದು. ನಾನು ಡೆಮೋಗೋಸ್ಕರ ಅಂದ್ಬಿಟ್ಟು ವಿಡಿಯೋನ ಎಡಿಟ್ ಮಾಡಿದ್ದೀನಿ. ಪೂರ್ತಿ ಪ್ರಿವ್ಯೂ ನೋಡ್ಬೇಕನ್ಸಿದ್ರೆ ಇನ್ಸ್ಟಾಗ್ರಾಮ್ನಲ್ಲಿ ಅಥವಾ ಟೆಲಿಗ್ರಾಮ್ನಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಹೋಗ್ಬಿಟ್ಟು ನೀವು ಪೂರ್ತಿ ವಿಡಿಯೋನ ನೋಡ್ಕೊಬೋದು. ಓಕೆನಾ. ತುಂಬಾ ಸಿಂಪಲ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ವಿಡಿಯೋನ ಎಡಿಟ್ ಮಾಡ್ಕೊಳ್ಳೋದಂತ. ಓಕೆನಾ. ಫಸ್ಟ್ ಆಫ್ ಆಲ್ ನೀವು ಆ ರೀತಿಯ ಒಂದು ವಿಡಿಯೋನ ಎಡಿಟ್ ಮಾಡ್ಕೊಬೇಕಂದ್ರೆ ನೀವು ನಿಮ್ಮದೇ ಒಂದು ವಿಡಿಯೋನ ಎಡಿಟ್ ಮಾಡ್ಕೊಬೇಕಂದ್ರೆ ನೀವು ಲ್ಯಾಂಡ್ಸ್ಕೇಪ್ನಲ್ಲಿ ವಿಡಿಯೋನ ರೆಕಾರ್ಡ್ ಮಾಡಬೇಕಾಗುತ್ತೆ. ಓಕೆನಾ. 4K ಕ್ವಾಲಿಟಿ 1080p ನೀವು ವಿಡಿಯೋನ ರೆಕಾರ್ಡ್ ಮಾಡ್ಕೊಬೇಕಾಗತ್ತೆ. ಕೆಲವೊಂದಷ್ಟು ಶಾರ್ಟ್ಸ್ಗಳನ್ನ ತಗೊಂಡು ಇಟ್ಕೊಬೇಕಾಗತ್ತೆ. ಆ ರೀತಿಯದೊಂದು ವಿಡಿಯೋ ಮಾಡಬೇಕಾದ್ರೆ ನೀವು ಮೂವಿ ಕ್ಲಿಪ್ಸ್ನ ಯೂಸ್ ಮಾಡ್ತೀರ ಅಂದರೆ ಮೂವಿ ಕ್ಲಿಪ್ಸ್ನೂ ಕೂಡ ಯೂಸ್ ಮಾಡ್ಕೊಬೋದು. ಓಕೆನಾ. ಸೊ ಯೂಸ್ ಮಾಡ್ಕೊಂಡಿದ್ದಾದ ತಕ್ಷಣ ಅದಿಲ್ಲ ನಾನು ಯೂಸ್ ಮಾಡಿರೋ ಕ್ಲಿಪ್ ಏನು ನಿಮಗೆ ಬೇಕು ಅಂದರೆ ನಾನು ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಟೆಲಿಗ್ರಾಮ್ ಮುಖಾಂತರ ಡೌನ್ಲೋಡ್ ಮಾಡ್ಕೊಬೋದು ಆ ಒಂದು ಕ್ಲಿಪ್ಸ್ಗಳನ್ನ. ಓಕೆನಾ. ಇವಾಗ ವಿಡಿಯೋನ ಯಾವ ರೀತಿ ಎಡಿಟ್ ಮಾಡೋದು ಅಂತ ನಾನು ನಿಮಗೆ ಒಂದು ಫುಲ್ ಪ್ರಾಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ. ಇವಾಗ ಪ್ರಾಜೆಕ್ಟ್ಸ್ ಮೇಲೆ ಬರ್ತಾಯಿದ್ದೀನಿ. ಪ್ರಾಜೆಕ್ಟ್ಸ್ ಮೇಲೆ ಬಂದರೆ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು, ಇದು ಫುಲ್ ಪ್ರಾಜೆಕ್ಟ್ ಬೈ AYO ಅಂತ. ಓಕೆನಾ. ಸೊ ಹಂಗಾಗಿ ಈ ಒಂದು ಫುಲ್ ವಿಡಿಯೋನ ನಾನು ನನ್ನೊಂದು ಇನ್ನೊಂದು ಸೆಕೆಂಡ್ ಚಾನಲ್ ಇದೆ. ಓಕೆನಾ. ಅದು ನಾನು ಹಿಂದಿಯಲ್ಲಿ ಮಾಡಿದ್ದೀನಿ. ಸೊ ಟಾಕ್ಸಿಕ್ ಎಡಿಟ್ಸ್ ಅಂತ ಅಂದ್ಬಿಟ್ಟು. ಸೊ ಆ ಒಂದು ಚಾನಲ್ ಲಿಂಕು ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಬೇಕಾದರೆ ಅದಕ್ಕೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಬೋದು ನೀವು. ಓಕೆನಾ. ಸೊ ಅದು ವಿಡಿಯೋನ ಯಾವ ರೀತಿ ಎಡಿಟ್ ಮಾಡೋಂಥ ನಾನಿಲ್ಲಿ ಏನೇನು ಆ್ಯಡ್ ಮಾಡಿದೆ ಅಂತ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ಓಕೆನಾ. ಜಸ್ಟ್ ನೋಡ್ತಿರೋದಲ್ಲಿ ಫಸ್ಟ್ ನಾನು ಸಾಂಗ್ನ ಇಂಪೋರ್ಟ್ ಮಾಡ್ಕೊಂಡಾದ್ಮೇಲೆ ಸಾಂಗ್ಗೆ ಬೀಟ್ನ ಹಾಕೊಂಡಿದ್ದೀನಿ. ಓಕೆನಾ. ಬೀಟ್ ಮಾರ್ಕ್ನ ಹಾಕೊಂಡಿದ್ದೀನಿ. ಸೊ ಬೀಟ್ ಮಾರ್ಕ್ನ ಹಾಕೊಂಡಿದ್ದ ತಕ್ಷಣ ಆ ಒಂದು ವಿಡಿಯೋದಲ್ಲಿ ಏನು ಸ್ಲೋ ಮೋಷನ್ ಮೂಮೆಂಟ್ಸ್ ಇರುತ್ತಲ್ವ, ಸೊ ನನಗೆ ಬೇಕಾಗಿರೋ ಇಂಪಾರ್ಟೆಂಟ್ ಆಗಿರೋ ಒಂದು ಕ್ಲಿಪ್ಗಳನ್ನ ನಾನಿಲ್ಲಿ ಕಟ್ ಮಾಡಿಕೊಂಡು ಸೇಮ್ ಫೋಟೋನ ಯಾವ ರೀತಿ ಇಂಪೋರ್ಟ್ ಮಾಡ್ಕೋತೀವೋ ಅದೇ ರೀತಿಯಲ್ಲಿ ಕ್ಲಿಪ್ಸ್ಗಳನ್ನ ನಾನು ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಓಕೆನಾ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಸೊ ಎಲ್ಲ ಒಂದು ಕ್ಲಿಪ್ಸ್ಗಳನ್ನ ಈ ರೀತಿ ನಾನು ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಓಕೆನಾ. ಸೊ ಇನ್ನೊಂದು ಸಾಂಗ್ ಎಲ್ಲಿ ತನಕ ಇರುತ್ತೆ ಅಲ್ಲಿ ತನಕ ನೀವು ಕ್ಲಿಪ್ಸ್ಗಳನ್ನ ಇಂಪೋರ್ಟ್ ಮಾಡ್ಕೊಬೋದು. ಅದಾದಮೇಲೆ ಒಂದು ಫಸ್ಟ್ ಕ್ಲಿಪ್ನ ಓಪನ್ ಮಾಡ್ತೀನಿ. ನೋಡ್ತಾ ಇರ್ಬೋದು ಎಫೆಕ್ಟ್ಸ್ ಮೇಲೆ ಬಂದರೆ ಇಲ್ಲಿ ಮೋಷನ್ ಬ್ಲರ್, ಆಮೇಲೆ ಪಂಚ್, ಆಮೇಲೆ ಜೂಮ್ ಬ್ಲರ್, ಆಮೇಲೆ ಸ್ಕೆಲೇಟ್ ಅಂತ, ಎಕ್ಸ್ಪೋಜರ್ ಗಮ್ಮು, ಸ್ಕೆಲೆಟು, ಬ್ರೈಟ್ನೆಸ್ಸು, ಸ್ಯಾಚುರೇಷನು, ಬ್ರೈಟ್ನೆಸ್ಸು, ಚಾನಲ್ ರ್ಯಾಂಪ್, ಈ ರೀತಿ ಒಂದಷ್ಟು ಎಫೆಕ್ಟ್ಸ್ಗಳನ್ನ ನಾನು ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ಓಕೆನಾ. ಸೊ ಈಗ ನೀವೇನು ಮಾಡ್ಕೊಬೇಕು, ನೀವು ತುಂಬಾ ಸಿಂಪಲಾಗಿ ಈ ರೀತಿ ಒಂದು ವಿಡಿಯೋನ ಎಡಿಟ್ ಮಾಡ್ಕೊಬೋದು. ಓಕೆನಾ. ಜಸ್ಟ್ ಏನೆಲ್ಲ ನಾನು ಏನು ಎಡಿಟ್ ಮಾಡಿದ್ದೀನಲ್ವ ಇದರೊಂದು ಎಫೆಕ್ಟ್ನ, ಆಮೇಲೆ ಒಂದು ಟೆಕ್ಸ್ಟ್ ಎಫೆಕ್ಟ್ನ ಎಲ್ಲನೂ ಕಾಪಿ ಮಾಡ್ಕೊಂಡು ನೀವು ಯಾವ ಒಂದು ಸಾಂಗ್ ಮೇಲೆ ವಿಡಿಯೋನ ಎಡಿಟ್ ಮಾಡ್ಬೇಕು ಅಂದ್ಕೊಂಡಿರ್ತಾರಲ್ವ ಆ ಒಂದು ಸಾಂಗ್ನಲ್ಲಿ ಇಂಪೋರ್ಟ್ ಮಾಡ್ಕೊಂಡ್ರೆ ಪೇಸ್ಟ್ ಮಾಡಿದ್ರೆ ಮುಗೀತು, ನಿಮ್ಮ ಒಂದು ವಿಡಿಯೋ ಕಂಪ್ಲೀಟಾಗಿ ಎಡಿಟಿಂಗ್ ಆಗಿರುತ್ತೆ. ಓಕೆನಾ. ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಒಂದು ಫಾಂಟ್ ಲಿಂಕ್ಸು ಕೂಡ ಕೊಟ್ಟಿರ್ತೀನಿ, ಆಮೇಲೆ ಒಂದು ವಿಡಿಯೋ ಲಿಂಕ್ಸು ಕೂಡ ಕೊಟ್ಟಿರ್ತೀನಿ. ಟೋಟಲಾಗಿ ಫುಲ್ ಪ್ರಾಜೆಕ್ಟ್ ಲಿಂಕ್ನೇ ಕೊಟ್ಟಿರ್ತೀನಿ. ಓಕೆನಾ. ಪಾಸ್ವರ್ಡ್ನ ಹಾಕಿರ್ತೀನಿ. ಪಾಸ್ವರ್ಡ್ ನಿಮಗೆ ಆಗಲೇ ಸಿಕ್ಕಿರುತ್ತೆ ಒಂದು ವಿಡಿಯೋದಲ್ಲಿ. ಓಕೆನಾ. ಇವಾಗ ಇದೆಲ್ಲ ಆದ ತಕ್ಷಣ ವಿಡಿಯೋನ ಸೇವ್ ಮಾಡ್ಕೊಬೋದು ನಿಮ್ಮ ಒಂದು ಅಲೈಟ್ ಮೋಷನ್ ಮುಖಾಂತರ. ಓಕೆನಾ. ವಿಡಿಯೋಸ್ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ನ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರ ಹೊಸ ಹೊಸ ವೀಡಿಯೋಸ್ಗಳನ್ನ ಒಂದು ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಗೈಸ್ ದಯವಿಟ್ಟು ಈ ಒಂದು ವಿಡಿಯೋ ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ನೆಕ್ಸ್ಟ್ ನಿಮಗೆ ಯಾವ ಒಂದು ಸಾಂಗ್ ಮೇಲೆ ವಿಡಿಯೋ ಬೇಕು ಅಂತ ಕಮೆಂಟ್ ಸೆಕ್ಷನ್ಲಿ ಕಮೆಂಟ್ ಮಾಡಿ. ಆ ಒಂದು ಸಾಂಗ್ ಮೇಲೆ ವಿಡಿಯೋನ ತರ್ತೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.